ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಫ್ರೆಂಡ್ ಚೈತ್ರ. ಇವತ್ತು ಮತ್ತೊಂದು ಸ್ಪೆಷಲ್ ಮತ್ತು ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಟಾಪಿಕ್ ಏನಂತ ಅಂದರೆ ಹೌ ಟು ಮೇಂಟೆನೆನ್ಸ್ ಆಫ್ ಅಕ್ವೇರಿಯಂ ಅಟ್ ಹೋಮ್ ಅನ್ನೋ ಒಂದು ಟಾಪಿಕ್ ಜೊತೆ ಬಂದಿದ್ದೀನಿ. ನಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳಿಂದ ವಾಟರ್ ಚೇಂಜ್ ಆಗಿರ್ಬೋದು, ಕ್ಲೀನ್ ಆಗಿರ್ಬೋದು, ಇನ್ನೂ ಅನೇಕ ತಪ್ಪುಗಳಿಂದ ಫಿಶ್ಗಳು ಸಾಯುತ್ತವೆ. ಸೊ ಇವುಗಳನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬನ್ನು ತಪ್ಪದೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೆಯದಾದಂತಹ ಮತ್ತು ತುಂಬ ಮುಖ್ಯವಾಗಿ ಈ ತಪ್ಪನ್ನು ಮಾಡಬೇಡಿ. ಅದು ಏನಂತ ಅಂದರೆ ಲೋಕಲ್ ವಾಟರ್ ಅಂದರೆ ರಿವರ್, ಲೇಕು ಮತ್ತು ಕೊಳಾಯಿ, ಬಾವಿ ಇಂತಹ ನೀರುಗಳನ್ನು ನಿಮ್ಮ ಅಕ್ವೇರಿಯಂಗೆ ಯಾವತ್ತೂ ಹಾಕಬೇಡಿ. ಇದರಿಂದ ಸೋ ಮೆನಿ ಬ್ಯಾಕ್ಟೀರಿಯಾಸ್ ಇರುವುದರಿಂದ ನಿಮ್ಮ ಫಿಶ್ಗಳು ಹಾನಿಯಾಗಬಹುದು ಮತ್ತು ಸಾಯಬಹುದು. ನೀವು ನಿಮ್ಮ ಟ್ಯಾಂಕ್, ಸೋಂಪು ಅಥವಾ ವಾಟರ್ ಫಿಲ್ಟರ್ ಕ್ಲೀನ್ ಮಾಡಿದ ದಿನದಂದೇ ಆ ನೀರನ್ನು ನಿಮ್ಮ ಅಕ್ವೇರಿಯಂಗೆ ಹಾಕಬೇಡಿ. ಇದರಲ್ಲಿ ಕೆಮಿಕಲ್ಸ್ ಇರುವುದರಿಂದ ಇಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಲವ್ಲಿ ಫಿಶ್. ಮೇಂಟೆನೆನ್ಸ್ ಮಾಡುವುದನ್ನು ಮರೆಯಬೇಡಿ, ಏಕೆಂದರೆ ಫಿಶ್ಗಳು ನೀರಿನಲ್ಲಿ ಇರುವ ಆಕ್ಸಿಜನನ್ನು ಹೀರಿಕೊಳ್ಳುತ್ತವೆ ಮತ್ತು ಅವುಗಳ ಡರ್ಟಿಯನ್ನು ಹೊರಗಡೆ ಬಿಡುವುದರಿಂದ ಅಕ್ವೇರಿಯಂ ಬಿಕೇಮ್ ಪೊಲ್ಯೂಟ್ ಆಗುತ್ತೆ. ಸೊ ಫಿಕ್ಸೆಡ್ ಟೈಮ್ನಲ್ಲಿ ಊಟ, ಕ್ಲೀನಿಂಗ್ ಎಕ್ಸೆಟ್ರಾ ಇವುಗಳನ್ನು ಮೇಂಟೈನ್ ಮಾಡುತ್ತಿರುವುದು ತುಂಬಾ ಮುಖ್ಯ. ನಿಮ್ಮ ಕೊಳಕಾದ ಕೈಗಳಿಂದ ಫಿಶ್ ಟ್ಯಾಂಕ್ ಒಳಗಡೆ ಕೈ ಇಡಬಾರದು. ಇದರಿಂದ ನಿಮ್ಮ ಫಿಶ್ಗಳಿಗೆ ಹಾನಿ ಉಂಟಾಗಬಹುದು. ನೀವು ಯೂಸ್ ಮಾಡುವಂತಹ ಆಯಿಲ್, ಬಾಡಿ ಲೋಷನ್, ಇನ್ನೂ ಅನೇಕ ಕ್ರೀಮ್ಸ್ ಇವುಗಳಿಂದ ನಿಮ್ಮ ಫಿಶ್ಗಳಿಗೆ ಹಾನಿ ಉಂಟಾಗುತ್ತದೆ. ಅದರಿಂದ ನೀವು ಯಾವಾಗಲೂ ಫಿಶ್ ಟ್ಯಾಂಕ್ ಒಳಗಡೆ ಕೈ ಇಡುವಾಗ ಅಥವಾ ಫಿಶ್ಗಳನ್ನು ಮುಟ್ಟುವಾಗ ನಿಮ್ಮ ಕೈಗಳನ್ನು ಫಸ್ಟ್ ವಾಶ್ ಮಾಡಿಕೊಂಡು ನಂತರ ಪುಟ್ ಇನ್ ಟು ದ ಫಿಶ್ ಟ್ಯಾಂಕ್. ಫಿಫ್ತ್ ಒನ್, ನೀವು ಯಾವಾಗಲೂ ಹೆಚ್ಚು ಬಿಸಿಲು ಇರುವ ಕಡೆ ಮತ್ತು ವಿಂಡೋಗಳ ಪಕ್ಕದಲ್ಲಿ ಈ ಒಂದು ಫಿಶ್ ಟ್ಯಾಂಕನ್ನು ಇಡಬಾರದು. ಇದರಿಂದ ಫಿಶ್ಗಳಿಗೆ ಹಾನಿಯಾಗಬಹುದು. ಟೂ ಮಚ್ ಲೈಟ್ ಈಸ್ ಡೇಂಜರಸ್ ಟು ಯುವರ್ ಫಿಶ್. ನೆಕ್ಸ್ಟ್ ಒನ್, ನೀವು ನಿಮ್ಮ ಚಿಕ್ಕ ಅಕ್ವೇರಿಯಂಗೆ ಅನುಗುಣವಾಗಿ ಫಿಶ್ಗಳ ಸೆಲೆಕ್ಷನ್ ಮಾಡಿಕೊಳ್ಳಿ. ಏಕೆಂದರೆ ಕೆಲವೊಂದು ಫಿಶ್ಗಳು ನೀವು ಬೈ ಮಾಡುವಾಗ ಸಣ್ಣದಾಗೇ ಇರುತ್ತವೆ, ನಂತರ ಬಿಕೇಮ್ ವೆರಿ ಬಿಗ್. ಸೊ ಜಾಗ ಸಾಲದೇ ಇರಬಹುದು. ಹಾಗಾಗಿ ನೀವು ಫಿಶ್ ಸೆಲೆಕ್ಷನ್ ಮಾಡಿಕೊಳ್ಳುವಾಗ ನಿಮ್ಮ ಫಿಶ್ ಅಥವಾ ಅಕ್ವೇರಿಯಂಗೆ ಸರಿ ಹೊಂದುವಂತಹ ಫಿಶ್ಗಳನ್ನು ಸೆಲೆಕ್ಷನ್ ಮಾಡಿಕೊಳ್ಳುವುದು ಮತ್ತು ವಿಚಾರಿಸಿ ಸೆಲೆಕ್ಷನ್ ಮಾಡಿಕೊಳ್ಳುವಂತಹದ್ದು ತುಂಬಾ ಮುಖ್ಯವಾದಂತಹ ವಿಷಯ. ನೆಕ್ಸ್ಟ್ ಒನ್, ನೀವು ಹೊಸದಾಗಿ ತಂದಂತಹ ಫಿಶ್ಗಳನ್ನು ಒಂದೇ ಬಾರಿ ಹಲವು ವಿಧವಾದಂತಹ ಫಿಶ್ಗಳನ್ನು ತಂದಿರ್ತೀರ ನೀವು. ಅಷ್ಟು ಫಿಶ್ಗಳನ್ನು ಒಂದೇ ಬಾರಿ ಅಕ್ವೇರಿಯಂಗೆ ಬಿಡಬಾರದು. ಇದರಿಂದ ಒಂದಕ್ಕೊಂದು ಅಡ್ಜಸ್ಟ್ ಆಗಲು ತುಂಬ ಕಷ್ಟ ಆಗುತ್ತದೆ. ಹಾಗಾಗಿ ಒಂದಾದ ನಂತರ ಒಂದು ಫಿಶ್ ಟ್ಯಾಂಕ್ಗೆ ಬಿಡುವುದು, ಒಂದು ಫಿಕ್ಸೆಡ್ ಟೈಮ್ನಲ್ಲಿ ಬಿಡುವುದು ತುಂಬಾ ಮುಖ್ಯ. ಅನದರ್ ಒನ್, ನೀವು ಟ್ಯಾಪ್ ವಾಟರನ್ನು ವಿತೌಟ್ ವಾಟರ್ ಕಂಡೀಷ್ನರ್ ಇಲ್ಲದೆ ಯೂಸ್ ಮಾಡುವಂತಿಲ್ಲ. ಇದು ನಿಮ್ಮ ಫಿಶ್ಗಳಿಗೆ ತುಂಬ ಡೇಂಜರಸ್. ಸೊ ನೆಕ್ಸ್ಟ್ ಪಾಯಿಂಟ್, ಡು ನಾಟ್ ಪ್ಲೇಸ್ ಯುವರ್ ಅಕ್ವೇರಿಯಂ ಇನ್ ವಿಂಡೋ ಸೈಡ್. ನಾನು ಆಗಲೇ ಹೇಳಿದಂತೆ ವಿಂಡೋ ಸೈಡ್ನಲ್ಲಿ ನಿಮ್ಮ ಅಕ್ವೇರಿಯಂನ ಪ್ಲೇಸ್ ಮಾಡುವಂತಿಲ್ಲ. ಅನದರ್ ಒನ್, ನೀವು ಫಿಶ್ ಟ್ಯಾಂಕ್ ಕ್ಲೀನ್ಗೆ ಸೋಪ್ ಮತ್ತು ಡಿಟರ್ಜೆಂಟ್ ಯೂಸ್ ಮಾಡುವಂತಿಲ್ಲ. ನೀವು ಓನ್ಲಿ ಕ್ಲೀನ್ ವಾಟರಿಂದ ಕ್ಲೀನ್ ಮಾಡಿದ್ರೆ ಸಾಕಾಗುತ್ತದೆ. ಸೊ ಈ ಎಲ್ಲ ಮೇಂಟೆನೆನ್ಸ್ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್.